ದಿನಕ್ಕೆ 10ಲಿಂದ 12 ಎಕರೆ ಹೊಲ ಕುಂಟಿ ಹೊಡ್ಕೊಂಬರ್ತೀವಿ. ಎಡಿ ಹೊಡ್ಕೊಂಡು ಎಡಿ ಹೊಡ್ಕೊಂಬರ್ತೀವಿ. 1,30,000 ಕೊಟ್ಟು ತಗೊಂಡಿವ್ರಿ. 1,30,30,000 ರೀ. 1,30,30,000 ಕೊಟ್ಟು ತಗೊಂಡಿವ್ರಿ. ಭಾಳ ಹಂಗಾಗಿ ಖರ್ಚು ಭಾಳ ಕಮ್ಮಿ ರೀ. ಅದು ಆದಾಯ ಜಾಸ್ತಿ ಐತ್ರಿ. ಕ್ವಿಂಟಲಿಗೆ ಅಂತಲ್ಲ ಅಂದ್ರೆ ಒಂದು 15ರಿಂದ 20 ಕ್ವಿಂಟಲ್ ಕಾಳು ಬರ್ತೀರಿ. 15-20 ಕ್ವಿಂಟಲ್ ನಿರೀಕ್ಷೆ ಇಟ್ಕೊಂಡ್ರಿ. ಆಗತ್ತೆ ರೀ. ನೀರಿಂದ ಈಜಿ ಆಗ್ಬಿಟ್ಟು ಗೊಬ್ಬರ ಒಂದು 3 ಚೀಲ ಹಾಕಿರ್ಬೋದು. 2 ಎಕರೆ ಸೇರಿ 2 ಎಕರೆ ಸೇರಿ ಬರೀ 3 ಚೀಲ ಯೂರಿಯಾ. ಒಂದು ಯೂರಿಯಾಕ್ಕೆ 250-300 ರೂಪಾಯಿ. 1,000 ರೂಪಾಯಿ ಗೊಬ್ಬರ. ಬಿತ್ತೋದು ಅದೆಲ್ಲ ಕೂಡಿ ಒಂದು 2-3 ಸಾವಿರ. ಒಂದು 2 ಸದ ಗಳೆ ಪಣೆ ಮಾಡಿಸಿರ್ಬೋದು. ಮ್ಯಾಕ್ಸಿಮಮ್ 10,000 ಒಳಗೆ ಐತ್ರಿ ಖರ್ಚು. ನಮಗೆ ಎಂತ ಇಲ್ಲ ಅಂದ್ರೆ ಒಂದು 15ರಿಂದ 20 ಕ್ವಿಂಟಲ್ ಬರೀ 15 ಬರಲಿ. 15 ಕ್ವಿಂಟಲ್ ಆದ್ರೆ 50,000 ಆತ್ರಿ. 10 ಕ್ವಿಂಟಲ್ ಅಂದ್ರೆ ನಮ್ಮ ಪಕ್ಕ ಬರತ್ರಿ. 20 ಕ್ವಿಂಟಲ್ ಲಕ್ಷ ರೂಪಾಯಿ ಬರ್ಬೋದ್ರಿ. ಅಲ್ಲಿ ನಮ್ಗೆ ಅನ್ಸಿದ ಪ್ರಕಾರ ಒಂದು 15 ಪಕ್ಕ ಬರತ್ರಿ. ಇವ್ರು ನನಗೆ ಹೇಳ್ತಿದ್ರಿ ಯಾವ ತರ ಚಜ್ಜಿ ಹಾಕಿವಿ, ಈ ತರ ಚಜ್ಜಿ ಹಾಕಿವಿ ಬಾಳ ಹೇಳ್ತಿದ್ರಿ. ಚಜ್ಜಿ ಚಲೋ ಐತಿ ಹಂಗೆ ಅಂದ್ರೆ ನನಗೆ ಬಾಳ ಕ್ಯೂರಿಯಾಸಿಟಿ ಐತ್ರಿ ಇದು ನೋಡ್ಬೇಕಂತ ಹೇಳಿ. ನೋಡಕ್ ಬಂದ್ರಿ ನಮ್ಮ ಆಲ್ರೆಡಿ ನಾವ್ ಹಾಕಿವ್ರಿ ಬಲ್ಲಿ ಸಜ್ಜಿನ. ಆ ಸಜ್ಜಿಗೆ ಈ ಸಜ್ಜಿಗೆ ಭಾರಿ ವ್ಯತ್ಯಾಸ ಐತ್ರಿ. ವ್ಯತ್ಯಾಸ ಅಂದ್ರೆ ಏನ್ರಿ, ನಮ್ ತೆನಿ ಇದು 1 ಗೇಣ್ ಬಿಟ್ರಿ ಇದು 3 ಗೇಣ್ ಐತ್ರಿ. 3 ಗೇಣ್ ಐತ್ರಿ. 3 ಗೇಣ್ ಐತ್ರಿ. ಮತ್ತೆ ಸಜ್ಜಿ ಕಾಳನ ತೋರ್ಸ್ತಾರ್ರಿ. 1 ಗೇಣ, 2 ಗೇಣ, 3 ಗೇಣ. ನನ್ ಕೈಲ ಇನ್ನೂ ಉಳಿತು 4 ಗೇಣ. ನನ್ ಕೈಲಿ ಯಾರಾಗತ್ರಿ ದೊಡ್ಡ ಕೈಲಾರ 3 ಗೇಣ ಕರೆಕ್ಟ್ ಆಗತ್ತೆ ಅಂದ್ರೆ ಜುಗಿದ್ ಒಂದ್ ಆಗತ್ ಬಿಡ್ರಿ. ಚೆನ್ನಾಗೈತ್ರಿ. ಮತ್ತೆ ನಮ್ಮ ಇಳುವರಿ ನೋಡಿದ್ರೆ ಬೆಟ್ರ್ ಅನ್ಸತ್ರಿ. ನಮ್ 1 ತೇನಿ ಯಾರು ಇದು 3 ತೇನಿ ಆಗತ್ತಲ್ರಿ. ನಮ್ದೇನ ಒಂದು 6-7 ಕ್ವಿಂಟಲ್ ಬಂದ್ರ ಇದು 15ರಿಂದ 20 ಕ್ವಿಂಟಲ್ ವರೆಗೆ ಬರುವಂತ ನನಗೆ ಅನ್ಸತ್ರಿ. ಅದು ಇದು ನೋಡಿ ಮುಂದೆ ನಮ್ಮ ಮಲ್ಕನ ಹಾಕ್ತೀನಿ. ಇದ ಭಾಳ ಉದ್ದ ರೀ ಇದ ತೆನಿ. ಅದ್ರಲ್ಲಿಂದ ಭಾಳ ವಿಶೇಷ ಇದ್ದದ್ಕ್ರಿ ಇದು. ಹಂಗಾಗಿ ಇದ ಸಜ್ಜನ ನಾವು ಹಾಕಿದ್ರಿ. ಇದು ಅಷ್ಟು ತೆನಿ ದೊಡ್ಡದು ಬರ್ತರಿ. ನಮ್ದು ಆದ್ರೆ ಎಷ್ಟು ತೆನಿ ಬರ್ತೈತ್ರಿ ಅಲ್ಲೇ? ಅದ ಅಂದ್ರ ಎಂತಲ್ಲ ಅಂದ್ರ 1 ಗೇಣ ಬರ್ತ್ರಿ. ಅದು ಅಷ್ಟ ರೀ 1 ಗೇಣ. ಅಣ್ಣಾರ ಈಗ ನೀರ್ ಹಾಸೋದು ಒಂದು ಭಾಳ ಈಸಿ ಮಾಡ್ಕೊಂಡ್ರಿ. ನೋಡಿದ್ರೆ ಸಜ್ಜಿ ಬೆಳೆ ಇದು ಯಾರಾದ್ರೂ ತೋಟಗಾರಿಕೆ ಬೆಳೆ ಅಥವಾ ಬೇರೆ ಬೆಳೆಗೆ ಈ ತರ ಏನೋ ಟೆಕ್ನಾಲಜಿ ಬಳಸ್ತಾರೆ. ಆದ್ರೆ ನೀವು ಸಜ್ಜಿ ಬೆಳೆಗೆ ಬೆಳೆಸಿದ್ರೆ ಇದು ಪೈಪ್ ಎಲ್ಲಿಂದ ತಂದ್ರಿ? ಯಾವ ತರ ಮಾಡಲ್ ಆಗಿ ಯೂಸ್ ಮಾಡ್ಕೊಂಡ್ರಿ? ಅಷ್ಟು ಅಂದ್ರೆ ನಾವು ಡ್ರಿಪ್ ಸಬ್ಸಿಡಿಯಲ್ಲೇ ಡ್ರಿಪ್ ತಗೊಂಬಂದೇವ್ರಿ. ಸ್ಪ್ರಿಂಕ್ಲರ್ ಪೈಪ್ ತಗೊಂಬಂದೇವ್ರಿ. ಹಂಗಾಗಿ 1 ಸಾಲ್ ಬಿಟ್ಟು 1 ಸಾಲು ಹೋಲ್ ಮಾಡಿವ್ರಿ. ಅದನ್ನ 1 ಸಾಲ್ ಬಿಟ್ಟು 1 ಸಾಲ್ ಹೋಲ್ ಮಾಡ್ಕೊಂಡ್ರಿ. ಹೋಲ್ ಮಾಡ್ಕೊಂಡ್ರಿ? ನಾವು ಹೋಲ್ ಮಾಡ್ಕೊಂಡಿವ್ರಿ ಅದನ್ನ. ಹಂಗಾಗಿ ನೀರನ್ನ ಹಸಕ ಭಾಳ ಈಜಿ ರೀ. ಇದು ಕೆಲಸನ ಯಾವ್ದಾರ ಬದ್ಲಿ ಕೆಲಸ ಮಾಡಕನ ಭಾಳ ಈಜಿ ರೀ ಇದು. ಹಂಗಾಗಿ ಇದನ್ನ ಟೆಕ್ನಿಕಲ್ ಭಾಳ ಇದು ಮಾಡ್ಕೊಂಡು ಹಂಗಾಗಿ ನೀವೇ ಮಾಡ್ಕೊಂಡ್ರೆ ಅಥವಾ ಯಾರು ಕೊಟ್ರೆ ಮಾಡ್ಸಿದ್ರೆ? ಇಲ್ರಿ ನಾವು ಮಾಡ್ಕೊಂಡಿವ್ರಿ. ನೀವೇ ಮಾಡ್ಕೊಂಡ್ರಿ? ನಾವು ಮಾಡ್ಕೊಂಡ್ರಿ. ಕನಿಷ್ಠ ಅಂದ್ರೆ ಒಂದು 1/2 ಎಕರೆ ಮ್ಯಾಗ ಹೋಗುತ್ತೆ ರೀ. ಒಂದು 1/2 ಎಕರೆ ಹೊಲ ನೋಡ್ರಿ. ಮತ್ತೆ ಅಲ್ಲಿಂದ ಬರುತ್ತಲ್ಲ. ಹಂಗಾಗಿ 1/2 ಎಕರೆ ಮ್ಯಾಗ ಹೋಗುತ್ತೆ ರೀ ಇದು. ಹಂಗಾಗಿ ನಮ್ಗೆ ಬಲ್ಲಿ ಕಡೆ ಕೆಲಸ ಮಾಡಕ್ಕನ ಭಾಳ ಈಜಿ ರೀ ಇದು. ಟೈಮನ್ನ ಭಾಳ ಬಳಸ್ಬೋದು. ಹಂಗಾಗಿ ಭಾಳ ಅನುಕೂಲ ಆಗುತ್ತೆ. ಹಂಗಾಗಿ ಚಲೋ ಮಾಡಿ ಹೋದಂದ್ರೆ ಒಂದು ಆಳ ಸಲ್ಕಿ ಹಿಡ್ಕೊಂಡು ಹಾಸ್ಬೇಕು. ಒಂದು ಆಳಿನ ಕೆಲಸ ಭಾಳ ಉಳಿತಾಯ ಆಗುತ್ತೆ ರೀ. ಹಂಗಾಗಿ ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕೊರಟಗೆರೆ ಗ್ರಾಮದಲ್ಲಿದ್ದೀನಿ. ಏನು ವಿಶೇಷಪ್ಪ ಅಂತಂದರೆ ಇಲ್ಲಿ ರೈತರು ಒಂದು ಸಜ್ಜಿ ಬೆಳೆ ಬೆಳೆದಾರೆ. ನನ್ನ ಹಿಂದೆ ನಿಮ್ಗೆ ಕಾಣ್ತಿರ್ಬೋದು, ಆ ರೈತರು ಕಾಣ್ತಾರೆ. ಅವರು ನೋಡ್ರಿ, ಅವ್ರ ತೆನೆ ಯಾವ ಥರ ಸಜ್ಜಿ ತೆನೆ ಯಾವ ಥರ ಹೈಟ್ ಐತಿ. ಇದೊಂದು ವಿಶೇಷ ಆಗಂತ ಹೇಳ್ಬೋದು. ಸುಮಾರು ಎತ್ತರ ಐತಿ. ಜೊತೆಗೆ ತೆನೆನೂ ನಮ್ಮ ನಾರ್ಮಲಾಗಿ ಬೆಳೆಯುವಂಥ ಸಜ್ಜಿ ಬೆಳೆಗಿಂತ ಸುಮಾರು 2ರಿಂದ 3 ಪಟ್ಟಷ್ಟು ದೊಡ್ಡ ತೆನೆನೈತಿ. ಅವರು ಈ ಸೀಡನ್ನು ಎಲ್ಲಿಂದ ತಂದರು, ಆಮೇಲೆ ಅವರು ಯಾವ ಥರ ಬಿತ್ತನೆ ಮಾಡಿದ್ರು, ಮತ್ತು ಗೊಬ್ಬರ ನೀರು ನಿರ್ವಹಣೆ ಹೆಂಗೆ, ಆಮೇಲೆ ಇದು ಬಿತ್ತನೆ ಮಾಡಿಂದ ಎಷ್ಟು ದಿನಕ್ಕೆ ಕಟಾವಿಗೆ ಬರುತ್ತೆ, ಮತ್ತು ಅವ್ರು ಕಟಾವು ಮಾಡಿಂದ ಮಾರ್ಕೆಟ್ ಯಾವ ಥರ ಕಂಡ್ಕೊತಾರೆ ಅಂತ ಅವ್ರ ಪರಿಚಯ ಮಾಡ್ಕೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡ್ರಿ. ಯಾಕಂದ್ರೆ ಇದು ರೈತರ ಚಾನಲ್. ರೈತರಿಗಾಗಿ ಯಾರಿಗಾದ್ರೂ ಈಗ ಹೊಸ ರೈತರು ಬರ್ತಾ ಇರ್ತಾರೆ, ಯಜಮಾನ್ರು ಇರ್ತಾರೆ, ಅವ್ರು ಏನೋ ಎಕ್ಸ್ಪೀರಿಯನ್ಸ್ ಇರ್ತಾರೆ, ಈ ತಳಿ ಯಾವುದಂತ ಗೊತ್ತಿಟ್ಕೊತಾರೆ. ಆದರೆ ಹೊಸ ರೈತರಿಗೆ ಇದು ಒಂದು ಅವಶ್ಯಕತೆ ಇರುತ್ತೆ. ಆ ಉದ್ದೇಶಕ್ಕೆ ನಾನು ಹೇಳ್ತೀನಿ, ಯಾರಾದರೂ ನಮ್ಮ ಚಾನಲ್ ನೋಡ್ತಾರವ್ರು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡೋದು ಮರಿಬೇಡ್ರಿ ಅಂತ ರೈತರ ಜೊತೆಗೆ ಮಾತಾಡೋಣ. ನಮಸ್ತೆ ಅಣ್ಣ, ನಿಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಮಾರುತಿ ಅಂತಾರೆ. ಮಾರ್ತೀರಿ? ಹ್ಞೂ ರೀ. ಸರ್, ನಿಮ್ಮ ಊರು? ನಮ್ಮ ಊರು ಕೊಡಿಕೆರೆ ಅಂತ ರೀ. ಸರ್, ನೀವು ಬೇರೆ ಊರು, ನಿಮ್ಮ ಊರಾಗ ಬೇರೆ ನಾ ಇಲ್ಲಿ ಬರುವಾಗ ನೋಡಿದೆ ಸಜ್ಜಿ ತೆನೆಗಳು ಸಣ್ಣ ಇದು. ಇಲ್ಲಿ ಸಜ್ಜಿ ತೆನೆ ಭಾಳಷ್ಟು ದೊಡ್ಡದೈತಿ. ಏನು ವಿಶೇಷ ಸರ್ ನಿಮ್ಮ ಬೆಳೆ? ವಿಶೇಷ ಅಂದರೆ ನಮ್ಮ ತಮ್ಮವ್ರು ಯೂಟ್ಯೂಬ್ನಾಗ ನೋಡಿದ್ರು ಪೋಸ್ಟ್. ಲೋಕಲಲ್ಲಿ ಒಬ್ಬರು ರೈತರು ಹಾಕಿದ್ರು ಅದನ್ನು. ಹಂಗಾಗಿ ನಮ್ಮ ತಮ್ಮರು ತಂದು ಕೊಟ್ಟಾಗ
ಅದನ್ನು ನಾವು ಬಿತ್ತಣಿಕೆ ಮಾಡಿದ್ವಿ ತಮ್ಮದು. ಅಂದ್ರೆ ಅವರು ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಈ ಸಜ್ಜಿ ಬೆಳಿಬೇಕು ಅಂತ ನಿಮ್ಗೆ ರೆಕಮೆಂಡ್ ಮಾಡಿದಾಗ ಅದಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರಿ. ಅದಕ್ಕಾಗಿ ನಾವು ತಂದು ಇದನ್ನು ಬಿತ್ತಣಿಕೆ ಮಾಡಿದ್ವಿ. ಸರ್ ಹೆಂಗೆ ಕೆ ಜಿ ತಂದರೆ ಎಷ್ಟು ಕೆ ಜಿ ಎಕರೆಗೆ ಬಿತ್ತನೆ ಮಾಡಿದ್ರಿ? ಫಸ್ಟ್ ಅದು ಬೀಜ ತಮ್ಮ ಇದ್ರಿ. ಹಾಂ ರೀ. ಕೆ ಜಿಗೆ 1500 ಹಂಗೆ ತಮ್ಮಂದಿವಿ ರೀ. 1500 ರೂಪಾಯಿ 1500 1 ಕೆ ಜಿಗೆ ರೀ ತಂದಿದ್ರಿ. ಹಂಗಾಗಿ 3 ಕೆ ಜಿ ತಮ್ಮಂದು ಈ ಹೊಲದಲ್ಲಿ ಬಿತ್ತಣಿಕೆ ಮಾಡಿದ್ರಿ. ಸರ್ ಇದು ಎಷ್ಟು ಎಕರೆ? 2 ಎಕರೆ ಐತ್ರಿ. 2 ಎಕರೆ ಹೊಲ. 2 ಎಕರೆ ಹೊಲಕ್ಕೆ ಎಷ್ಟು ಕೆ ಜಿ ಹೋಯ್ತು? 3 ಕೆ ಜಿ ಐತ್ರಿ. 3 ಕೆ ಜಿ. ನಾವು ನಾರ್ಮಲ್ ಈಗ ನಮ್ದು ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಬೇರೆ ತಂದಿರ್ತೀವಿ, ಆ ಬೀಜ 1 ಎಕರೆಗೆ ಎಷ್ಟು ಹೋಗುತ್ತೆ? 1 ಎಕರೆಗೆ ಅಂದ್ರೆ 2 ಕೆ ಜಿಯಿಂದ 2.5 ಕೆ ಜಿ ಹೋಗ್ಬೋದು. ಇದಕ್ಕೂ ಅದಕ್ಕೆ ವ್ಯತ್ಯಾಸ ಸರ್? ಅಂದ್ರೆ ನಾವು ಕೈಲಿ ಉರ್ಸಿದ್ರಿ ಅದು. ಇದು ಕೈಲಿ ಉರ್ಸಿ. ಆಮೇಲೆ ಸಣ್ಣ ಕಾಳು ಬರುತ್ತೆ. ಸಣ್ಣ ಕಾಳು ರೀ. ಹಂಗಾಗಿ ಹಿಂಗಾಗಿ ಹ್ಞೂ ರೀ. ಸರ್ ಇದೇನು ವಿಶೇಷ ಸರ್ ನಿಮ್ಗೆ ಅನ್ಸಿದ ಮಟ್ಟಿಗೆ ಸದ್ಯ? ಇದು ತೆನಿ ಎತ್ತರ ಇರೋಕ್ರಿ. ಭಾಳ ಎತ್ತರ ಐತಿ. ಭಾಳ ಎತ್ತರ ಐತ್ರಿ. ಬೆಳೆನೇ ಎತ್ತರ ರೀ. ಬೆಳೆನ ದಂಟನು ಭಾಳ ಎತ್ತರ ರೀ. ತೆನಿನೂ ಭಾಳ ಉದ್ದ ಐತ್ರಿ ಇದು. ಹಂಗಾಗಿ ಭಾಳ ವಿಶೇಷ ಅಂತಂದು ಈ ಬೀಜವನ್ನು ಇದು ಮಾಡೀವ್ರಿ. ಈ ಜವಾರಿ ತೆನಿಕಿನ ಈ ತೆನಿ ಭಾಳ ಭಾಳ ಎತ್ತರ ಆಗತ್ತೆ. ಭಾಳ ಇಳುವರಿಯಿಂದ ಜಾಸ್ತಿ ಬರ್ತೀರಿ ಇದು. ಹಂಗಾಗಿ ಇದನ್ನು ಮಾಡೀವ್ರಿ. ಇದನ್ನು ಊರ್ಬೇಕಂತ ಒಂದು ಹೈಟ್ ಇರೋದಕ್ಕೆ ಮತ್ತು ತೆನೆ ಬೆಳೆ ಉದ್ದ ಇರೋದಕ್ಕೆ ಹಂಗಾಗಿ ಈ ತೆನೆಯನ್ನು ಇದನ್ನು ಮಾಡಿದ್ವಿ. ಈ ಬೀಜ ಬಿತ್ತಬೇಕಂತ. ಹ್ಞೂ ರೀ. ಸರ್ ಇದಕ್ಕೆ ಬೀಜ ಊರಿಂದ ಎಷ್ಟು ನೀರಿಗೆ ಇದು ಹುಟ್ಟುತ್ತೆ? ಇದನ್ರಿ. ಈಗ ಬೀಜ ಇಡ್ತೀರಿ, ಬೀಜ ಇಟ್ಮೇಲೆ ನೀರು ಕಟ್ಟಿದ್ರೆ ಅಥವಾ ಮಳೆಗೆ ಬಿತ್ತಿದ್ರೆ? ಇಲ್ರಿ, ಫಸ್ಟ್ ಹಂಗೆ ಬೋದ್ಬಿಟ್ಟೇವ್ರಿ ಇದನ್ನು. ಮೊದಲು ಬೋದ್ಬಿಟ್ಟು ಬೀಜವನ್ನು ಉರ್ಸೇವ್ರಿ. ಒಮ್ಮೆ ನೀರು ಅಷ್ಟ ಬಿಟ್ಟೇವಿ ನೋಡ್ರಿ. ಅದಕ್ಕೆ ನೀರು ಬಿಟ್ಟಿಂದ ಮಳೆ ಆಗೈತ್ರಿ. ಒಳ್ಳೆ ನೀರನ್ನು ಬಿಟ್ಟಿಲ್ರಿ. ಕಟ್ಟಿಲ್ರಿ? ಇಲ್ರಿ ಕಟ್ಟಿ. ಸರ್ ಎಷ್ಟು ದಿವಸ ಆಯ್ತು? ಅಲ್ಲಿ ಹುಟ್ಟಿದಾಗ ಒಮ್ಮೆ ನೀರು ಕಟ್ಟಿದ್ರಿ ಇದನ್ನು. ಒಳ್ಳೆ ಒಟ್ಟೆ ಹಸಿಲ್ರಿ. ಮಳೆಲಿದ್ದಾನ ಮಳೆಗೆ ಬಂದ್ಬಿಡುತ್ತೆ. ಮಳೆಗೆ ಬಂದೈತ್ರಿ ಇದು. ಹಾಗಾದ್ರೆ ಇದು ಹೊರಲ್ಕ್ ಹಾಕ್ಬೋದು? ಹೊರವಲ್ಕನ ಹಾಕ್ಬೋದ್ರಿ. ಇದು ಹೊರವಲ್ಕ್ ಹಾಕಾರ ಹೊರವಲ್ಕ್ ಹಾಕ್ಬೋದ್ರಿ. ನೀರಾವರಿಗೆ ಹಾಕಾರ ನೀರಾವರಿಗೆ ಹಾಕ್ಬೋದು. ಈಗ ನಮ್ಮ ಸಜ್ಜೆ ಬೆಳೆಗೆ ಅಂದ್ರೆ ಮೂಲ ಸಜ್ಜೆ ರೀ. ನಾನೀಗ ಬಂದಿರೋದು ಹೈಬ್ರಿಡ್ ತಳಿಗಳ ಮೂಲ ಸಜ್ಜೆ ಅಂದ್ರೆ ನಾವು ಜವಾರಿ ಸಜ್ಜೆ ಅಂತೇಳಿ ತೆಲ್ಮೇರೆಗೆ ಹಾಕ್ತಿದ್ವಿ ದನ ಕರಕ ಅಂತ ಒಟ್ಟು ಮೇವಿಗೆ. ಅದಕ್ಕೂ ಇದಕ್ಕೆ ನಿಮ್ಗೆ ಇದು ಅದಕ್ಕಂದ್ರೆ ಈಗ ದನ ಚೆನ್ನಾಗಿ ತಿಂತಾವ್ರಿ. ಭಾಳದ ಮೇವು ತಿಂತ ಮೇವು ಭಾಳ ತಿಂತಾವ್ರಿ. ಹಂಗಾಗಿ ಸಿಹಿ ಆಗುತ್ತೆ ರೀ ಇದು. ಹಂಗಾಗಿ ನಮಗೂ ಇಳುವರಿನ ಚೆನ್ನಾಗಿ ಬರ್ತೀರಿ. ಹಂಗಾಗಿ ಇದನ್ನು ಮಾಡಿದ್ರಿ. ಎಷ್ಟು ಇಳುವರಿ ನಿರೀಕ್ಷಿಟ್ರಿ? ಇಳುವರಿ ಅಂದ್ರೆ 15ರಿಂದ 20 ಕ್ವಿಂಟಲ್ ಆಗ್ಬೋದು ರೀ ಇದು ಎಕರೆ. ಅದಾದ್ರೆ ನಾವು ಬೆಳೆಯಂಥ ಹೈಬ್ರಿಡ್ ಸಜ್ಜೆ ಆದ್ರೆ ಅದು ಕನಿಷ್ಠ ಅಂದ್ರೆ ಒಂದು 5ರಿಂದ 8 ಕ್ವಿಂಟಲ್ ಆಗ್ಬೋದು ರೀ. 5ರಿಂದ 8. ಹ್ಞೂ ರೀ. ಇದು ಒಂದಿಷ್ಟು ಇಳುವರಿನೇ ಜಾಸ್ತಿ ಆಗುತ್ತೆ. ಕಾಣಿಷ್ಟ ದೊಡ್ಡ ತೆನೆ. ದೊಡ್ಡ ತೆನೆ ರೀ. ಇಳುವರಿ ಜಾಸ್ತಿ ಬರ್ತೀರಿ. ಆದಾಯ ಜಾಸ್ತಿ ರೀ. ಖರ್ಚು ಕಮ್ಮಿ ರೀ ಇದು ಭಾಳ. ಯಾವ ಥರ ರೀ ಆದಾಯ ಜಾಸ್ತಿ? ಅಂದ್ರೆ ಇದಕ್ಕೆ ಗೊಬ್ಬರ ಹಾಕಿದ್ದಂದ್ರೆ 3 ಚಲೋ ಯೂರಿಯಾ ಹಾಕೇನ್ರಿ. ರೀ. ಹಂಗಾಗಿ ಖರ್ಚು ಭಾಳ ಕಮ್ಮಿ ರೀ ಅದು. ಆದಾಯ ಜಾಸ್ತಿ ಐತ್ರಿ. ಕ್ವಿಂಟಲಿಗೆ ಅಂತಲ್ಲ ಅಂದ್ರೆ ಒಂದು 15ರಿಂದ 20 ಕ್ವಿಂಟಲ್ ಕಾಳು ಬರ್ತೀರಿ ಇಳುವರಿ. 15-20 ಕ್ವಿಂಟಲ್ ನಿರೀಕ್ಷೆ ಇಟ್ಕೊಂಡ್ರಿ? ಆಗತ್ತೆ ರೀ. ಒಂದು ಕಾಳಿಗೆ ರೀ 5-6 ದಂಟು ಪಂಗ್ಲ ಬಿಡ್ತೀರಿ. ಇದು ದಂಟು ಒಂದು 10-12 ಇದಾಗ್ತವ್ರಿ. ದಂಟು ಬಿಡ್ತಾರೆ. ಇಳುವರಿನ ಭಾಳ. ಇಲ್ಲೇ ಯಾರು ಬಂದ್ರೆ ಇಲ್ಲೇ ಕೊಟ್ಟನು ಕೊಡ್ತೇವೆ ರೀ. ಬೇಕಾದ್ರೆ ನಾವು ಎಲ್ಲ ಬದ್ಲಿ ಕಡೆಯಾರ ಮಾರ್ಕೆಟ್ ಮಾಡ್ತೀವಿ. ಇದು ಊಟಕ್ಕೆ ಹೆಂಗೆ ಅನ್ಸ್ಬೋದ್ರಿ? ನೀವೇನಾದ್ರು ಭಾಳ ಚೆನ್ನಾಗಿ ಬರ್ತೀರಿ. ಎಲ್ಲ ಸಿಹಿನ ಇದಾಗತ್ತೆ ರೀ ಎಲ್ಲ. ನೋಡಿ ಸ್ನೇಹಿತರೆ, ಇವತ್ತು ನಾನು ಕೊರಟಗೆರೆ ಗ್ರಾಮದ ಮಾರುತಿಯವ್ರ ಹೊಲಾಗಿದೆ. ಏನು ವಿಶೇಷಪ್ಪ ಅಂದ್ರೆ ಇವ್ರದ್ದು ಬೆಳೆ ಸಜ್ಜಿ ಬೆಳೆ. ಇದು ಟರ್ಕಿ ಅಂತಂತ ಹೆಸರು. ಟರ್ಕಿ ಬೆಳೆ ಅಂತಂತ. ಇದು ಸುಮಾರು 9ರಿಂದ 10 ಅಡಿ ಬೆಳೆದೈತಿ. ಆಮೇಲೆ ನಾವು ಬಿತ್ತನೆ ಹೆಂಗೆ ನಾವು ನಾರ್ಮಲ್ ಬೆಳೆ ಬಿತ್ತೀವಿ ಹೈಬ್ರಿಡ್ ಸಜ್ಜಿನ, ಅದೇ ರೀತಿನ ನಾನು ಇಲ್ಲಿ ಬಿತ್ತನೆ ಮಾಡಿದೆ. ನೀರು ಮಾತ್ರ ಒಂದು ಸ್ವಲ್ಪ ವಿಶೇಷ ಕಟ್ಟಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡ್ವಿ. ಅಂದರೆ ನಾವು ಫ್ಲಡ್ನೇ ನೀರು ಹಾಸ್ತೀವಿ ರೀ. ಆ ಫ್ಲಡ್ ನೀರು ಬದಲಿ ಏನು ಮಾಡೋದು, ಇದೇ ಥರ ಸ್ಪ್ರಿಂಕ್ಲರ್ ಪೈಪ್ ನಾ ರೈತ ಸಂಪರ್ಕ ಕೇಂದ್ರದಲ್ಲಿ ಖರೀದಿ ಮಾಡ್ಕೊಂಬಂದೆ. ಅವಕ್ಕೆ ನಾ ಏನು ಮಾಡಿದೆ, ಒಂದೊಂದು ಸ್ಪ್ರಿಂಕ್ಲರ್ ಪೈಪ್ಗೆ ಸುಮಾರು 4 ನೋಡ್ರಿ ಇಲ್ಲಿ ಎಣಿಸ್ಬೋದು. 1, 2, 3, 4, 5 ಈ ಥರ ಒಂದು 5 ಹೋಲ್ ಮಾಡಿ ಅಂದ್ರೆ ಸವನಾಗಿ ನಾವು ಪಟ್ಯಾಗ ಅಂದ್ರೆ ನಮ್ಗೆ 3 ಫೀಟಿಗೆ ಒಂದು ಅಂತರದಲ್ಲಿ ನಾನು ಹೋಲ್ ಮಾಡಿಕೊಂಡೆ. ಆ ಹೋಲ್ ಮಾಡಿಕೊಂಡು ಅದೇ ರೀತಿಯಾಗಿ ನಾನು ಈ ಥರ ಪೈಪ್ ಹಚ್ಕೊಂಡೆ. ಇವತ್ತು ಸುಮಾರು ನಂದು 2 ಇಂಚ್ 2.5 ಇಂಚ್ ನೀರು ಐತಿ. ಒಮ್ಮೆ ಕಡಿದ್ರೆ ಒಂದು ಅರ್ಧ ಅಂದರೆ 2 ಬೇರೆ ನಾವು ಕಡಿದ್ರೆ ಸಾಕು. ಒಂದು ಅರ್ಧ ಎಕರೆ ನೀರಾವರಿ ನೀರು ಹಾಯಿಸ್ಬಿಡ್ಬೋದು. ಭಾಳಷ್ಟು ಈಸಿ ಮೆಥಡ್ ಮಾಡ್ಕೊಂಡಿನಿ.
ಜೊತೆಗೆ ನಾನು ಸಜ್ಜೆ ಬೆಳೆನ ನಾನು ನಾರ್ಮಲ್ ಆಗಿ ಇದಕ್ಕೂ ಕಳಿಸ್ತೀನಿ, ಅಂದ್ರೆ APMC ಕಳಿಸ್ತೀನಿ. ಜೊತೆಗೆ ಯಾರಾದರೂ ರೈತರು ಬಂದು ಕೇಳಿದ್ರೆ ರೈತರಿಗೂ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ನಾನು ಪ್ಲೇ ಮಾಡ್ತೀನಿ. ಜೊತೆಗೆ ಅವ್ರು ನೀವು ಸಂಪರ್ಕ ಮಾಡ್ಬೋದು. ಜೊತೆಗೆ ಅವ್ರ ಹತ್ರ ನೀವು ಬೀಜನ ಖರೀದಿ ಮಾಡ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮ್ಮ ಪಕ್ಕದಾಗ ಇರೋರಿಗೆ ಇದನ್ನ ಹೇಳ್ಬೇಕಂತ ಮಾಡೀನ್ರಿ. ಇದ್ರ ಬಗ್ಗೆ ಈ ಊರನ್ ಜನರು ಭಾಳ ಕ್ಯೂರಿಯಾಸಿಟಿ ರೀ. ಈ ತರ ಸಜ್ಜಿ ಎಲ್ಲಿ ತಂದಿರಿ ನೀವು, ಎಲ್ಲಿ ಮಾಡ್ರಿ ಅಂತ ನನಗೂ ಕೇಳ್ತಿರ್ತಾರೆ. ನಾನು ಮಳೆ ಅಂತ ಹಿಂಗ್ ಮಾಡ್ಬೇಕು, ಮುಂದಿನ ನೀವು ಹಾಕ್ರಿ ಅಂತ ಇದ್ರ ಬಗ್ಗೆ ಹೇಳ್ತಿರ್ತೇನೆ. ಈಗ ನಮಗೆ ಹಾಕಿದ್ ಮಾತ್ರ ಬೆಸ್ಟ್ ಅನ್ಸೈತಿ ನೋಡ್ರಿ. ಇದ ಫಸ್ಟ್ ರೀ ನಮ್ಮ ಊರಾಗ ಈಗ ನಾವ್ ನೋಡಿದ ಪ್ರಕಾರ ನಾವ್ ಹಾಕಿದ್ ಫಸ್ಟ್. ನಮ್ಮ ಮಳೆ ಹಾಕಿದ ಫಸ್ಟ್, ಮತ್ತೆ ಯಾರು ಹಾಕಿಲ್ಲ. ಇದ್ರ ಬಗ್ಗೆ ಜನದ ಆಸಕ್ತಿ ಜಾಸ್ತಿ ಆಗೈತ್ರಿ. ಈಗ ಬಂದ್ ಕೇಳ್ತಿರ್ತಾರ, ಇದನ್ನ ಎಲ್ಲಿ ತಂದಿರಿ ನೀವು, ಇದನ್ನ ಹೆಂಗ್ ಮಾರ್ಕೆಟ್ ಮಾಡ್ತೀರಿ ಅಂತ ಕೇಳ್ತಿರ್ತಾರೆ. ನಾವು ಹೇಳಿ ಮುಂದ್ಸತಿ ತಂದ್ ಕೊಡ್ತೀವಿ, ನೀವು ಹಾಕಂತೀರಿ ಅಂತ ಹೇಳಿವ್ರಿ. ಅಂದ್ರೆ ಇವ ಬೀಜ ನೀವು ಕೊಡ್ಬೋದಲ್ಲ? ಇದ ಬೀಜನ ಕೊಡ್ಬೋದ್ರಿ. ಇದು ಏನ್ ಕ್ರಾಸಿಂಗ್ ಆಗತ್ತ ಅಂತ ಏನಿರಲ್ರಿ. ಇದು ಆಲ್ರೆಡಿ ಇದು ಗಂಡು ಹೆಣ್ಣು ಇರ್ತೀರಿ ಇದ್ರಾಗ. ಇಲ್ಲ ಇದು ಬ್ಲಾಕ್ ಐತಲ್ಲ, ಇದು ಗಂಡ್ರಿ, ಇದು ಹೆಣ್ರಿ. ಇದು ಆಲ್ರೆಡಿ ಕ್ರಾಸಿಂಗ್ ಆಗಿರ್ತದೆ. ಇದ ಬೀಜನ ನಾವು ಫ್ಲೋಯಿಂಗ್ ಮಾಡ್ಬೋದ್ರಿ. ಇನ್ನೊಂದ್ ಕಡೆ ಇದು ನೀರಾವರಿಗೆ ಇದ ಕಪ್ಪು ಭೂಮಿ, ಕೆಂಪು ಭೂಮಿ ಏನಾರ ಕಬ್ಬು ಭೂಮಿಗೂ ಬರ್ತ್ರಿ. ಈ ತರ ನಮ್ಮ ಕೆಂಪು ಭೂಮಿಗೂ ಬರ್ತಾ, ಡ್ರೈ ಲ್ಯಾಂಡಿಗೆ ಒಣ ಬೇಸಾಯಕ್ಕೂ ಬರ್ತಾ, ಇದ ನೀರಾವರಿಗೂ ಬರ್ತ್ರಿ. ನೀರಾವರಿಗೆ ಒಂದು 4 ರಿಂದ 5 ಕ್ವಿಂಟಲ್ ಹೆಚ್ಚಿಗೆ ಬರುತ್ತೆ. ಒಣ ಬೇಸಾಯ ಹೊರವಲಕ್ಕೆ ಹಾಕಿದ್ರೆ ಸ್ವಲ್ಪ ಕಮ್ಮಿ ಬರುತ್ತೆ. ಸ್ವಲ್ಪ ಕಮ್ಮಿ ಅಂದ್ರೆ ಒಂದು 10 ಕ್ವಿಂಟಲ್ ಅಂತೂ ಬರುತ್ತಂತ ನಮ್ಗೆ ನಿರೀಕ್ಷೆ ಐತಿ ನೋಡ್ರಿ. 10 ಕ್ವಿಂಟಲ್ ಬರ್ತದೆ ನಿರೀಕ್ಷೆ. ಹೊರವಲಕ್ಕೆ ಹಾಕಿದ್ರೆ 10 ಕ್ವಿಂಟಲ್ ಬರ್ಬೋದ್ರಿ. ಸರ್, ಈ ಸಜ್ಜೆ ಯಾವ ತರ ಮಾರಾಟ ನಿರೀಕ್ಷೆ ಇಟ್ಕೊಂಡಿರ್ಬೋದು ನೀವು? ನಮ್ಗ ಈ ಮಾರಾಟದ ಬಗ್ಗೆ ಏನ್ ಬಂದಿಲ್ರಿ. APMC ಹೋಗಿ ಮಾರ್ಕೆಟಿಂಗ್ ಮಾಡ್ಬೋದ್ರಿ. APMC ಮಾಡ್ಬೋದು. ಅಕಸ್ಮಾತ್ ನಮ್ಗೆ ಯಾರು ಸಜ್ಜಿ ಓನ್ ಆಗ್ಬೇಕಂತ ಇಲ್ಲ ರೈತರಿಗೆ ಕೇಳಿದ್ರೆ ರೈತರಿಗೆ ನಾವು ಕೊಡ್ಬೋದ್ರಿ. ನಮ್ಮ ಮಾರ್ಕೆಟಿಂಗ್ ನಮ್ಮ ಮ್ಯಾಗ ಡಿಪೆಂಡ್ ರೀ. ಇದಕ್ಕೆ ಇಂಥದ ಬಂದ್ ಕಂಪ್ನಿ ಯಾರ ಬಂದ್ ಖರೀದಿ ಮಾಡ್ತಾರ ಅಂತ ಏನಿರಲ್ರಿ. ನಾವೆಲ್ಲರ ಮಾರ್ಕೆಟಿಂಗ್ ಮಾಡ್ಬೋದ್ರಿ. ಈ ಮಾರ್ಕೆಟಿಂದ ಏನ್ ತೊಂದ್ರೆ ಇಲ್ರಿ. ಮಾರ್ಕೆಟ್ ಏನ್ ತೊಂದ್ರೆ ಇಲ್ಲ. ಒಟ್ಟ ಮಾರ್ಕೆಟ್ ನೀವೆಲ್ಲರೂ ನಿಮ್ಮ ಹತ್ರದಾಗಿರ APMC ಒಳಗೆ ಮಾರ್ಕೆಟಿಂಗ್ ಮಾಡ್ತೀವಿ. ಈಗ ನಿಮ್ಮ ಮಾರುತಿ ಅವ್ರು ಏನ್ ಮಾಡ್ಯಾರ, ಒಂದು ಹೊಸ ಟೆಕ್ನಾಲಜಿ ಬಳಸ್ಕೊಂಡ್ರ, ನೀರ್ ಹಸೋದು. ಇದು ಹೆಂಗ್ ಅನ್ಸುತ್ತೆ ನಿಮ್ಗೆ? ಇದು 2 ಯೂಸಿಗೆ ಮಾಡ್ಕೊಂಡ್ರಿ ಇವ್ರು. ಇದು ಒಂದು ಯೂಸ್ ಅಂದ್ರ ಇದನ್ನ ಹೋದ ವರ್ಷ ಕಾಟನ್ ಮಾಡಿದ್ರಿ. ಕಾಟನ್ ಅಂದ್ರೆ ಜೇಮಸ್ ಅಂತ ಜೇಮಸ್ ಅಂತ ಒಂದು ಹತ್ತಿ ಬರ್ತೀರಿ. ಅದ ಆ ಹತ್ತಿಗೆ 4 ರಿಂದ 5 ಫೂಟ್ ಬಿಡ್ಬೇಕ್ರಿ. 4 ರಿಂದ 5 ಫೂಟ್ 4 ರಿಂದ 5 ಫೂಟ್ ಬಿಡ್ಬೇಕ್ರಿ. ಆ ಲೆಕ್ಕಕ್ಕೆ ಬಿಟ್ಬೇಕ್ರಿ. ಅದನ್ನ ಅದಕ್ಕೊಂದು ಯೂಸ್ ಆಗತ್ರಿ. ಒಳ್ಳೆ ಈ ಸಜ್ಜಿಗೆ ಏನ್ ಯೂಸ್ಪ ಅಂದ್ರ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲಿಗೆ ಉಕ್ಕೈತ್ರಿ. ಮೊಗ್ಗಲ್ ಸಾಲ ತೊಯ್ಕನತ್ರಿ. ಈ ಸಾಲಿ ಬಿಟ್ಟೈತ್ರಿ. ಇಲ್ಲಿ ನೋಡ್ರಿ, ಈ ಸಾಲಿಗೆ ಈ ಸಾಲಿ ಹೊಂಟೈತ್ರಿ. ಈಗ ಇದು ನೀರಿಗೆ ಹೋಗೈತ್ರಿ. ಈಗ ಇದು ಖಾಲಿ ಐತಿಲ್ರಿ. ಇದು ಮ್ಯಾಚಪ್ ಮಾಡತ್ರಿ. ಇದಕ್ಕೆ ಇದು ತೊಯ್ಕನತ್ರಿ. ಒಳ್ಳೆ ಈ ಸಾಲಿಂದ ಈ ಸಾಲಿಗೆ ಐತ್ರಿ. ಈ ಸಾಲು ಆ ಸಾಲ 2ಕ್ಕೂ ನೀರು ಸಪ್ಲೈ ಆಗತ್ರಿ. ಹಂಗಾಗಿ 2ಕ್ಕೆ ಯೂಸ್ ಐತ್ರಿ. ಇದನ್ನ ನಾವು ಅದು 2 ಯೂಸ್ ಆಗ್ಲಿ ಅಂತ ನಾವು ಮಾಡಿವ್ರಿ. ಇದನ್ನ ಅಂದ್ರೆ ಇದು ಫ್ಲಡ್ ನೀರು ಹಸೋದ್ಕಿಂತ ಇದು ಯಾವ ತರ ಯೂಸ್ ಅಂದ್ರೆ ಇದು ಸ್ಪೀಡ್ ಆಗಿ ಹೋಗಲ್ಲ ನೀರು. ಒಮ್ಗೆ ಸ್ಪೀಡ್ ಆಗಿ ಹೋಗಿ ಜಲ್ದಿನ ಬಾಡಲ್ಲ. ಸ್ವಲ್ಪ ಸ್ಲೋ ಆಗಿ ಹೋಗೋದ್ರಿಂದ ಎಲ್ಲಾ ಕಡೆ ನೆನೆಯುತ್ತ. ಎಲ್ಲಾ ಕಡೆ ನೆನೆಯೋದ್ರಿಂದ ಜಾಸ್ತಿ ಸ್ವಲ್ಪ ತಂಪಿಡುತ್ತ. ತಂಪಿಡ್ರೆ ಕಾಳು ಸ್ವಲ್ಪ ಜಾಸ್ತಿ ತೂಕ ಬರ್ತಾವ. ಆ ಯೂಸ್ಗೆ ಈ ತರ ಮಾಡ್ಕೊಂಡಿದ್ದ. ನೀರು ಮತ್ತೆ ಹೊಲ ತಂಪು ಉಳಿತ. ಮತ್ತೆ ನಮ್ ಟೈಮ್ ಸೇವ್ ಆಗತ್ತ. ನಾವು ಇದು ನೀರು ಹಾಸ್ಬೇಕಂತ ಟೈಮ್ ಕೊಡ್ಬೇಕಿಲ್ಲ. ಇದಕ್ಕೆ ನಾವು ಬಿಟ್ಟು ಹೋಗ್ಬಿಟ್ಟು ಸಾಕು, ನಾವು ಬಲಿ ಕೆಲಸ ಮಾಡ್ಕೋಬಹುದು. ಹಂಗಾಗಿ ಇದು ಟೈಮ್ನು ಯೂಸ್ ಮತ್ತೆ ನೀರು ಸರಿಯಾಗಿ ಸಪ್ಲೈ ಆಗತ್ತ. ಪ್ರತಿಯೊಂದು ಗಿಡಕ್ಕೂ ಸರಿಯಾಗಿ ಹೋಗುತ್ತ. ಇದು ಖರ್ಚು ಏನಾರ? ಖರ್ಚು ಏನಿಲ್ರಿ. ಈ ಸಬ್ಸಿಡಿ ಒಳಗೇನ ಇನ್ನು ನಮ್ ಬಂದವ್ರಿ ಪೈಪ್. ಇದಕ್ಕೆ ನಾವು ಆ ಡ್ರಿಪ್ ಹೋಲ್ ಹಾಕಿದ್ರಿ. ಆ ಹೋಲ್ ಹಾಕಿದ ಕಡೆ ಈ ತರ ಸ್ವಲ್ಪ ಪೈಪ್ ತಗೊಂಡ್ ಬಿಟ್ಕೊಂಡ್ರಿ ಇಷ್ಟ. ಮತ್ತೆ ಇದರಿಂದ ಏನು ಖರ್ಚು ಏನು ಜಾಸ್ತಿ ಎಕ್ಸ್ಪೆಕ್ಟ್ ಇಲ್ರಿ. ಇದಕ್ಕೆ ಇದಕ್ಕೆ ಅಂತ ಏನು ಖರ್ಚು ಏನು ಮಾಡಿಲ್ರಿ. ನಮ್ಮ ಹತ್ರ ಆಲ್ರೆಡಿ ಸಬ್ಸಿಡಿ ಒಳಗೆ ತೊಗೊಂಡಿದ್ವಿ ಪೈಪ್ನ. ಅದ ಪೈಪ್ನ ಈ ನಮ್ಮ ಸಜ್ಜಿ ಹೊಲಕ್ಕೂ ಮಾಡ್ಕೊಂತೀವಿ. ಇದನ್ನ ನೆಕ್ಸ್ಟ್ ಇಯರ್ ಹತ್ತಿ ಹಾಕಿ ಹತ್ತಿಗೆ ಯೂಸ್ ಮಾಡ್ಕೊಂತೀವಿ. ಅಂದ್ರೆ ಇವೆಲ್ಲ ಸೀಡ್ಸ್ ಮಾಡೋರಿಗೆ ಸೀಡ್ಸ್ ಮಾಡಕ್ಕೆ ಮತ್ತೆ ಪ್ಲಸ್ ಈ ತರ ಸಜ್ಜಿ ಹೊಸ ಹೊಸ ವೆರೈಟಿ ಹಾಕಿ ಈ ತರ ಹಾಕಿದ್ದಕ್ಕೆ ಯೂಸ್ ಆಗುತ್ತೆ ಅಂತ ನಮ್ಮ ವಿಚಾರ. ಈ ತರ ಮಾಡೋದ್ರಿಂದ ತಂಪು ಹಿಡಿತಾ ಅನ್ನೋ ಒಂದು ವಿಚಾರದಿಂದ ಈ ತರ ಮಾಡಿ ನೋಡ್ರಿ. ಹಂಗಾದ್ರೆ ರೈತರಿಗೆ ಒಂದು ಉಳಿತಾಯ. ರೈತರಿಗೆ ಭಾಳ ಉಳಿತಾಯ. ಇದನ್ನ ಮಾಡ್ಬೇಕಂತ ಹೇಳ್ತೀನಿ ರೀ. ಈ ತರ ಮಾಡಿದ್ರೆ ರೈತರಿಗೆ ಯೂಸ್ ಆಗುತ್ತಾ, ಟೈಮ್ ಬೀಳುತ್ತಾ, ನೀರಿನ ಕರೆಕ್ಟಾಗಿ ಸಪ್ಲೈ ಆಗುತ್ತಾ, ಕರೆಕ್ಟಾಗಿ ಇಳುವರಿ ಬರುತ್ತಂತ ನಮ್ಮ ಉದ್ದೇಶ. ಹೊಸ ತಗೊಂಬರ್ಲಿ ರೈತರು ಅಂತ ಹೇಳೋ ವಿಚಾರ. ರೈತ ವಿಜ್ಞಾನಿ ರೈತರು ಒಂದು ಸ್ವಲ್ಪ ಹೆಚ್ಚಿನ ವಿಚಾರ ಮಾಡೋ ಶಕ್ತಿ ಬರಲಿ. ನಮ್ಮ ಇದನ್ನ ನೋಡ್ಕೊಂಡು ಇನ್ನೊಂದು 4 ಜನ ಮಾಡಿದ್ರೆ ನಮಗೂ ಭಾಳ ಚಲೋ ಅನ್ಸತ್ತೆ ರೀ. ಭಾಳ ಡಿಫ್ರೆನ್ಸ್ ಐತೆ. ತೆನಿಂತ ಹಿಡೋದು, ಇಳುವರಿಂತ ಹಿಡೋದು,
ಇದಕ್ಕೆ ಸಿಸ್ಟಮೆಟಿಕ್ ಇರೋದ್ರಂತ ಹೇಳಿದ್ರೆ ಭಾಳ ಚೆನ್ನಾಗೈತಿ. ಈ ಮೇವ್ನು ಜಾಸ್ತಿ ರೀ ಇದಕ್ಕೆ. ಈಗ ನಮ್ಮ ನಾರ್ಮಲ್ ಸಜ್ಜಿಗೆ ಈ ಸಜ್ಜಿಗೆ ಮೇವು ಜಾಸ್ತಿ ಇದು ತಿನ್ನೋ ದನ ಜಾಸ್ತಿ ತಿಂತಾವ್ರಿ ಇದನ್ನ. ಬೆಸ್ಟ್ ನೋಡ್ರಿ ಇದು. ಆ ಸಜ್ಜಿಗೆ ವ್ಯತ್ಯಾಸ ಅಂತ ಭಾಳ ಐತಿ. ತೆನೆನೂ ಚೆನ್ನಾಗೈತಿ. ಇದನ್ನ ನಾವು ತೊಗೊಂಬಂದಿರೋದ 500 ರೂಪಾಯಿ ಕೆಜಿ ತಗೊಂಬಂದ್ರ ನಮ್ಮ ಬೀಗರ. 500 ರೂಪಾಯಿ ಕೆಜಿ. ನಾವು ಮಾರೋದು 5,000 ರೂಪಾಯಿ. 500 ರೂಪಾಯಿ 1 ಕೆಜಿ ಮಾರಿದ್ರೆ ಒಂದು 1 ಕ್ವಿಂಟಲ್ 5,000 ಆತ್ರಿ. ಮತ್ತೆ ನಮ್ಗೆ ಅದಕ್ಕಿಂತ ಡಬಲ್ ರೇಟ್ ಬಂತ್ರಿ. ಈಗ ನಾರ್ಮಲ್ ಸಜ್ಜಿಗೆ ರೇಟಿಗೆ ಡಬಲ್ ಬಂತ್ರಿ. ಮೇವ್ ಡಬಲ್, ಇಳುವರಿ ಡಬಲ್, ಪೇಮೆಂಟ್ ಡಬಲ್. ಹಂಗಾಗಿ ಬೆಟ್ರ್ ನೋಡ್ರಿ ಇದು. ನಾವು